ಒಳ್ಳೆ ಕೆಲಸ ಮಾಡುವಂತವ್ರ ಬಗ್ಗೆ ಸಮಾಜ ಬಹಳ ಪ್ರೀತಿಯನ್ನು ಬೆಳೆಸ್ಕೊಂಡ್ಬಿಡುತ್ತೆ. ಆರಂಭದಲ್ಲಿ ಯಾರೋ ಸ್ವಲ್ಪ ಕೀಟ್ಲೆ ಮಾಡೋರು, ತರಲೆ ಮಾಡೋರು ಏನೋ ಮಾತಾಡ್ಕೋಬಹುದು, ಅವ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೋಬಾರದು. ನಮ್ಮ ಬಗ್ಗೆ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ತೆಗಳುವಂತವ್ರು ಕಡಿಮೆ ಜನ ಇರ್ತಾರೆ. ನಿಮ್ಮನ್ನು ಪ್ರೀತಿಸೋರು, ನಿಮ್ಮನ್ನು ಗೌರವಿಸುವಂತ ದೊಡ್ಡ ಸಂಖ್ಯೆ ಬೆಳೆದು ಬಿಡುತ್ತೆ. ನಿಮ್ಗೆ ಊಹೆಗೂ ಇರದೇ ಇರುವಷ್ಟು ಸಂಖ್ಯೆ ಬೆಳೆದು ಬಿಡುತ್ತೆ. ಸೊ ಹೀಗೆ ನಾವು ಎಲ್ಲ ತಾಲೂಕುಗಳಲ್ಲಿ, ಕೋಲಾರ ಜಿಲ್ಲೆನಲ್ಲಿ 6 ತಾಲೂಕುಗಳಲ್ಲೂ ಕೂಡ ಕೆಲಸ ಮಾಡಿದ್ದೇವೆ. 6 ತಾಲೂಕುಗಳಲ್ಲಿ 100 ಊರುಗಳಲ್ಲಿ ಈ ಕೆಲಸವನ್ನ ಮಾಡಿದೀವಿ. ಅವ್ನು ಒಪ್ಪಿಸ್ತೀವಿ, ಅವ್ರ ಮನೆ ಪ್ರವೇಶ ಮಾಡಿಸ್ತಾ ಇದೀವಿ. ಹಾಗೇನೆ ಈ ತರ ಸ್ಕೂಲು ಶಾಲೆ ಮಕ್ಕಳ ಹತ್ರ ನಿಂತ್ಕೊಂಡು ಈಗ ಮಾತಾಡ್ತಾ ಇದೀವಿ. ಯಾಕೆ ಇಲ್ಲಿ ಮಾತಾಡ್ತಾ ಇದೀವಿ ಅಂತಂದ್ರೆ, ನಾವು ಪ್ರತಿ ಊರಿಗೂ ಹೋಗಿ ಆತರ ಮಾಡೋದಕ್ಕೆ ಟೈಮ್ ತಗೊಳತ್ತೆ. ಕರೆಕ್ಟ್ ಅಲ್ಲ? ಒಂದು ಊರಲ್ಲಿ ಒಬ್ರು ಮನೆಯನ್ನ ಪ್ರವೇಶ ಮಾಡಿಸ್ಬೇಕು ಅಂದ್ರೆ ಅದಕ್ಕೆ ನಾನು ಮೊದಲೇ 1-2 ಸಲ ಹೋಗ್ಬೇಕು, ಅವ್ರ ಊರಲ್ಲಿ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕು. ಕರೆಕ್ಟ್ ಅಲ್ವಾ? ತುಂಬಾ ಟೈಮ್ ತಗೊಳತ್ತೆ. ಅದು ಒಂದೊಂದು ಮಾಡಬಹುದು. ಆದ್ರೆ ಒಟ್ಟಿಗೆ ಇಷ್ಟು ಜನ ಸಿಕ್ಬಿಟ್ಟಿದಿರಲ್ಲ ನೀವು, ಕರೆಕ್ಟ್ ಅಲ್ವಾ? ಇಲ್ಲಿ ಒಂದು 300-400 ಜನ ಮಕ್ಕಳಿದ್ದೀರಿ. ಇಷ್ಟು ಜನ ರೆಡಿ ಆಗ್ಬಿಟ್ರೆ ಕರೆಕ್ಟ್ ಅಲ್ವಾ? ಅಲ್ಲಿ ಒಂದೊಂದು ಮನೆ ಮಾಡೋದಕ್ಕೆ ಸುಮಾರು ವರ್ಷಗಳು ಬೇಕು ಬದಲಾವಣೆ ತರೋದಕ್ಕೆ. ಅದು ನಡೀತಾ ಇರ್ತದೆ. ಹೀಗೆ ನಿಮ್ಮನ್ನ ಕೂರಿಸ್ಕೊಂಡು ಮಾತಾಡಿದ್ರೆ ಇಷ್ಟೋ ಜನ ಮನೆಗಳು ಬದಲಾಗ್ಬೋದಲ್ಲ ಅನ್ನುವಂತ ಆಸೆ ಇಟ್ಕೊಂಡು ನಾವಿಲ್ಲಿ ಬಂದಿದ್ದೇವೆ. ಇದು ಬಹಳ ಕಷ್ಟದ ಕೆಲಸ ಏನಲ್ಲ. ಹೇಳದ್ನಲ್ಲ, ನಾನು ನಮ್ಮ ಮನೆಯನ್ನ ಒಂದು 5 ನಿಮಿಷದಲ್ಲಿ ಬದಲಾಯಿಸ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ನಿಮ್ಮಿಂದ ಕೂಡ ಸಾಧ್ಯ ಇದೆ. ನಿಮ್ಮಲ್ಲಿ ಏನಿರ್ಬೇಕು? ನಿಜವಾದ ಪ್ರೀತಿ ಇರಬೇಕು. ನೀವು ಡೂಪ್ಲಿಕೇಟ್ ಆದ್ರೆ ಸಾಧ್ಯ ಆಗೋದಿಲ್ಲ. ನಿಮ್ಮಲ್ಲಿ ನಿಜವಾದ ದೃಢತೆ ಇರಬೇಕು. ಸುಮ್ಮನೆ ಕಾಟಾಚಾರಕ್ಕೆ ಬನ್ರಿ ಒಳಗಡೆ ಅಂತಂದ್ರೆ ಯಾರು ಬರಲ್ಲ. ಊಟ ಮಾಡಿದ್ರೆ ಯಾರು ಊಟ ಮಾಡಲ್ಲ. ನೀವು ಹೋಗಿ ಎತ್ಕೊಂಡೋಗಿ ನೀರು ಕೊಡ್ಬೇಕು, ಕೈ ತೊಳ್ಕೊಳ್ಳಿ ಅಂತ. ಕರೆಕ್ಟ್ ಅಲ್ವಾ? ನಿಜವಾಗಿ ಇವರು ಊಟ ಕರೀತಾ ಇರೋ ಅಂತ ಹೆಂಗ್ ಗೊತ್ತಾಗೋದು? ನೀನು ಕೈ ತೊಳ್ಕೊಳ್ಳಕ್ಕೆ ನೀರು ಕೊಟ್ಟಾಗ. ಊಟ ಮಾಡ್ತೀರಾ ಅಂತಂದ್ರೆ ಇಲ್ಲ, ಊಟ ಮಾಡಿಲ್ಲ ಅಂದ್ಕೊಂಡು ಊಟ ಮಾಡಿದೀವಿ ಅಂತಾರೆ. ಕರೆಕ್ಟ್ ಅಲ್ವಾ? ಹಂಗೆ ನಿಮ್ ಮನೆ ಒಳಗಡೆ ಕರೆಯುವಾಗ ತುಂಬಾ ದೃಢವಾಗಿ ಕರಿಬೇಕು. ಒಳಗಡೆ ಹೋಗಿಲ್ಲ ಅಂತ ಬಿಡಲ್ಲ ಅಂತ ಅನಿಸ್ಬೇಕು. ಅವ್ರಿಗೆ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋಗ್ಬೇಕು. ಆರಂಭದಲ್ಲಿ ಕಷ್ಟ ಇದೆ, ನಂಗೆ ಗೊತ್ತು. ನಿಮ್ ತಂದೆ ತಾಯಿ ಅಪೋಸ್ ಮಾಡ್ಬೋದು, ಅಥವಾ ಪಕ್ಕದ ಮನೆಯವರು ವಿರೋಧ ಮಾಡ್ಬೋದು, ಅಥವಾ 2 ಏಟು ಹೊಡಿಬೋದು ಅಲ್ವಾ? ಈ ತರ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಇದನ್ನ ಎದುರಿಸ್ಬೇಕಾಗತ್ತೆ. ನಿಮ್ಮ ಅಪ್ಪ ಅಮ್ಮನ ಎದುರಿಸ್ಬೇಕು. ಎದುರಿಸೋದಂದ್ರೆ ಏನೋ ಹೆಂಗೆ ಅಂತಂದ್ರೆ, ನೀವು ಕನ್ವಿನ್ಸ್ ಮಾಡ್ಬೇಕು ಅವ್ರನ್ನ. ನೋಡಪ್ಪ, ಒಂದು ಕಾಲಕ್ಕೆ ಶಿಕ್ಷಣ ಇರ್ಲಿಲ್ಲ ಅಲ್ವಾ? ನಮಗೆ ಶಿಕ್ಷಣ ಸಿಕ್ಕಿದೆ. ನಮ್ಮ ಮೇಷ್ಟ್ರುಗಳು ಹೇಳಿದ್ದಾರೆ, ಯಾರ್ಯಾರು ಬೇರೆ ಕಡೆಯಿಂದ ಬಂದಂತವ್ರಲ್ಲಿ ಹೇಳಿದ್ದಾರೆ. ಈಗ ಶ್ರೀನಿವಾಸಪುರ ಟೌನ್ ಅಲ್ಲಿ ಯಾರಾದ್ರೂ ನೋಡ್ತಾರಾ? ಯಾರು ಬೇಕಾದ್ರೆ ಯಾರ ಮನೆಗೆ ಬೇಕಾದ್ರೆ ಹೋಗ್ಬೋದಲ್ವಾ? ಹೋಗ್ಬೋದೇ ಇಲ್ಲ? ಶ್ರೀನಿವಾಸಪುರ ಟೌನ್ ಅಲ್ಲಿ ಇರುವ ಒಂದು ದೇವಸ್ಥಾನಕ್ಕೆ ಯಾರಾದ್ರೂ ಹೋಗಲ್ಲ ಅಂತಿದ್ಯಾ? ಎಲ್ಲರೂ ಎಲ್ಲ ದೇವಸ್ಥಾನಕ್ಕೆ ಹೋಗೋದು. ಶ್ರೀನಿವಾಸಪುರದಲ್ಲಿ ಟೌನ್ ಅಲ್ಲಿ ಎಲ್ಲಾರ ಮನೆಗೆ ಹೋಗ್ತಾರೆ. ಏನೂ ಆಗಲ್ಲ ಅಂದ್ರೆ, ನಿಮ್ಮ ಹಳ್ಳಿನಲ್ಲಿ ಎಲ್ಲಾರ ಮನೆಗೆ ಹೋದ್ರು ಏನೂ ಆಗಲ್ಲ. ಆಗುತ್ತಾ? ಏನೂ ಆಗಲ್ಲ. ಇದೆಲ್ಲ ಕೂಡ ಮೂಢನಂಬಿಕೆ. ಏನೋ ಆಗ್ಬಿಡುತ್ತೆ, ಅವ್ರು ಸತ್ತೋಗ್ಬಿಡ್ತಾರೆ, ಈ ತರ ಏನೋ ಕಥೆಗಳು ಕಟ್ಟಿ ವರ್ಷ ಕಾಪಾಡ್ಕೊಂಡು ಬಂದಿರೋದು. ಹಂಗೆಲ್ಲ ಇದ್ದಿದ್ದು. ತಿರುಪತಿಗೆ ಯಾರು ಹೋಗಿಲ್ಲ ಹೇಳಮ್ಮ? ಯಾರು ಹೋಗಿಲ್ಲ? ಎಲ್ಲರೂ ಹೋಗಿದ್ದ. ತಿರುಪತಿನಲ್ಲಿ ಎಷ್ಟು ಜನ ಸಾಯ್ಬೇಕಾಗಿತ್ತು? ಏನು ಆಗಲ್ಲ. ಹಂಗ ನಂಬಿಸಿರೋದು ನಿಮ್ಮನ್ನ. ಮೋಸ ಮಾಡೋರು ನಂಬಿಸ್ತಾರೆ, ಆದ್ರೆ ತಿದ್ದುವವರು ಪ್ರಶ್ನೆ ಮಾಡ್ತಾರೆ. ಅಲ್ಲ, ಪ್ರಶ್ನೆ ಮಾಡೋದನ್ನ ಕಲಿಯಿರಿ. ಈ ದೇಶವನ್ನು ನಾವು ಬದಲಾಯಿಸೋಣ.